ಈ ಮಧ್ಯೆ ಇವತ್ತಿನ ಅತಿ ದೊಡ್ಡ ಅಪ್ಡೇಟ್ ಅಂದರೆ ಈಗ ನಾನು ಕೊಡೋದಕ್ಕೆ ಹೊರಡ್ತಿರೋದು, ಈ ಯುದ್ಧಕ್ಕೆ ಇರಾನ್ ಪರವಾಗಿ ಯಮನ್ ಎಂಟ್ರಿ ಆಗ್ತಾ ಇದೆ. ಈ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನಿನ ಪರವಾಗಿ ಯಮನ್ ಎಂಟ್ರಿ ಆಗ್ತಾ ಇದೆ. ಇರಾನ್, ಲೆಬನಾನ್ ಮತ್ತು ಪ್ಯಾಲೆಸ್ಟೈನ್ಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಈ ಸಂಘರ್ಷದಲ್ಲಿ ಮೂಲ ಸೌಕರ್ಯವನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇರಾನ್, ಇರಾಕ್, ಲೆಬನಾನ್, ಪ್ಯಾಲೆಸ್ಟೈನ್ನಲ್ಲಿ ನಮ್ಮ ಸಹೋದರರ ಹತ್ಯಾಕಾಂಡಗಳಾಗಿದ್ದಾವೆ. ಹೀಗಾಗಿ ಯಮನ್ ಸೇನೆ ಮೊಟ್ಟ ಮೊದಲ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನು ನಡೆಸಿ ಯುದ್ಧಕ್ಕೆ ಎಂಟ್ರಿ ಆಗ್ತಾ ಇದೆ ಅಂತ. ದಕ್ಷಿಣ ಇಸ್ರೇಲಿನ ಪ್ರಮುಖ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದೇವೆ. ಅಧಿಕೃತ ಹೇಳಿಕೆ ಇದು, ಯಮನ್ನಿನ ಸೇನಾ ವಕ್ತಾರರ ಅಧಿಕೃತ ಹೇಳಿಕೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡಬೇಕು. ಇರಾನನ್ನು ಬೆಂಬಲಿಸಿಕೊಂಡು ಅಮೇರಿಕ ಇಸ್ರೇಲ್ಗಳ ವಿರುದ್ಧ ಯಮನ್ ಯುದ್ಧಕ್ಕೆ ಬಂತು. ಅರ್ಥ ಆಗಲಿ ಅಂತ ಹೇಳಿದ್ದು, ಅದರ್ವೈಸ್ ಫ್ಯಾಕ್ಚುಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಫ್ಯಾಕ್ಚುಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ. ಯಮನ್ ಯುದ್ಧಕ್ಕೆ ಬಂತು ಅಂದರೆ ಯಮನ್ ಸರ್ಕಾರ ಒಂದು ನಿರ್ಧಾರ ತಗೊಂಡು ಅಂತ ಹೇಳಬೇಕು. ಅಲ್ಲಿ ಹಂಗೆ ನಿರ್ಧಾರ ತಗೊಳ್ಳೋ ಸರ್ಕಾರ ಇಲ್ಲ, ನಿರ್ಧಾರ ತಗೊಳ್ಳೋ ಸರ್ಕಾರನೇ ಇಲ್ಲ. ಒಮಾನ್ ಮತ್ತು ಯಮನ್ ಎರಡು ಬೇರೆ ಬೇರೆ ಅರ್ಥ ಮಾಡ್ಕೋಬೇಕು ನೀವು. ಒಮಾನೇ ಬೇರೆ, ಯಮನ್ನೇ ಬೇರೆ, ಎರಡೂ ಅಕ್ಕಪಕ್ಕದ ದೇಶಗಳು. ಒಮಾನಿನ ಮೇಲೆ ದಾಳಿಗಳು ನಡೀತಾ ಇದ್ದಾವೆ ಇರಾನ್ನಿಂದ. ಯಮನ್ ಬೇರೆ, ಅದು ಬಹಳ ಸ್ಟ್ರಾಟಜಿಕಲ್ ಜಾಗದಲ್ಲಿದೆ. ಈ ಮ್ಯಾಪ್ನಲ್ಲಿ ಅರ್ಧ ಕಾಣಿಸ್ತಾ ಇದೆ ನಿಮಗೆ, ಹಾರ್ಮುಸ್ ಜಲಸಂಧಿ ಏನು ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಇರಾನು ಮತ್ತು ಪಾಕಿಸ್ತಾನ, ಭಾರತಗಳು ಬರ್ತವೆ. ನೀವು ವರ್ಲ್ಡ್ ಮ್ಯಾಪನ್ನು ಡೀಟೇಲಾಗಿ ತಕ್ಕೊಂಡು ನೋಡಿದ್ರೆ ಹಾರ್ಮುಸ್ ಜಲಸಂಧಿ ಅಂತ ಬರ್ಕೊಂಡಿರುವ ಜಾಗದ ಆ ಕಡೆ ಇರಾನ್ ಇದೆ. ಈ ಕಡೆ ಬಾಬ್ ಅಲ್ ಮಂದೇಬ್ ಅಂತ ಏನು ಬರ್ಕೊಂಡಿದೆಯಲ್ಲ, ಅಲ್ಲಿ ಯಮನ್ ಬರುತ್ತೆ. ಯಮನ್ ತೋರಿಸಿದ್ದೀವಿ ಅಲ್ಲಿ. ಯಮನ್ನು ಒಂದು ರೀತಿ ಡಿಸ್ಟರ್ಬ್ಡ್ ಕಂಟ್ರಿ. ಯಮನ್ನಲ್ಲಿ 65% ಸುನ್ನಿಗಳಿದ್ದಾರೆ, 35% ಶಿಯಾಗಳಿದ್ದಾರೆ. 65% ಸುನ್ನಿಗಳು, 35% ಶಿಯಾಗಳು. ಸುನ್ನಿಗಳ ಸಪೋರ್ಟು ಸೌದಿ ಅರೇಬಿಯಾಕ್ಕೆ, ಶಿಯಾಗಳ ಸಪೋರ್ಟು ಇರಾನ್ಗೆ. ಅರ್ಥ ಆಯ್ತಾ ನಿಮಗೆ? ಸುನ್ನಿಗಳ ಸಪೋರ್ಟು ಸೌದಿ ಅರೇಬಿಯಾ, ಅವರು ಸೌದಿ ಅರೇಬಿಯಾದ ರಾಜನಿಗೆ ನಿಷ್ಠರು. ಯಮನ್ನ ರಾಜ ತನ್ನ ರಾಜಧಾನಿಯನ್ನೂ ಕಳ್ಕೊಂಡು, ಸನಾ ಅಂತ ಅದಕ್ಕೆ ರಾಜಧಾನಿ ಇದೆ ಯಮನ್ಗೆ, ಆ ರಾಜಧಾನಿಯನ್ನೂ ಕಳ್ಕೊಂಡು ಇನ್ಯಾವುದೋ ಊರಿನಲ್ಲಿ ಕೂತ್ಕೊಂಡು ದಕ್ಷಿಣ ಯಮನ್ನನ್ನು ಆಳ್ವಿಕೆ ಮಾಡ್ತಾರೆ. ದಕ್ಷಿಣ ಯಮನ್ ಅವರ ನಿಷ್ಠೆ ಸೌದಿ ಅರೇಬಿಯಾದ ರಾಜನಿಗೆ. ಇನ್ನೊಂದು ಕಡೆ ಶಿಯಾಗಳ ನೇತೃತ್ವದ ಹೌತಿ ಭಯೋತ್ಪಾದಕ ಸಂಘಟನೆ ಉತ್ತರ ಯಮನ್ನ ಸನಾ ಮತ್ತು ಇತರ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿಕೊಂಡು ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡುತ್ತದು. ಸೌದಿ ಅರೇಬಿಯಾ ಮೇಲೂ ದಾಳಿ ಮಾಡ್ತಾರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೂ ದಾಳಿ ಮಾಡ್ತಾರೆ, ಇಸ್ರೇಲ್ನ ಮೇಲೂ ದಾಳಿ ಮಾಡ್ತಾರೆ. ಈ ಶಿಯಾಗಳ ಆಡಳಿತವಿರುವ ಹೌತಿ ಭಯೋತ್ಪಾದಕ ಸಂಘಟನೆಯ ಬೆಂಬಲ ಇರಾನ್ಗೆ, ಇರಾನಿನ ಸುಪ್ರೀಂ ಲೀಡರ್ಗೆ. ಅದಕ್ಕೆ ಯಮನ್ನ ಬೆಂಬಲ ಅಂದರೆ, ಯಮನ್ನಲ್ಲಿ ಯಾರ ಬೆಂಬಲ? ಯಮನ್ನಲ್ಲಿ ಶಿಯಾಗಳ ಬೆಂಬಲ, ಹೌತಿ ಭಯೋತ್ಪಾದಕ ಸಂಘಟನೆಯ ಬೆಂಬಲ. ಹೌತಿ ಭಯೋತ್ಪಾದಕ ಸಂಘಟನೆ ಇಸ್ರೇಲಿನ ದಕ್ಷಿಣ ಭಾಗದ ಮೇಲೆ ದಾಳಿಯನ್ನು ಆರಂಭಿಸಿದೆ. ಇದೇನು ಬಹಳ ದೊಡ್ಡ ಹಿನ್ನಡೆಯ ಇಸ್ರೇಲ್ಗೆ? ಆರಂಭದಿಂದನೂ ಇರೋದೇ ಅದು. ಹಿಜ್ಬುಲ್ಲಾ, ಹೌತಿ ಮತ್ತು ಹಮಾಸ್ 3 ಭಯೋತ್ಪಾದಕ ಸಂಘಟನೆಗಳು ಇಸ್ರೇಲನ್ನು ಕಾಡ್ತಾನೇ ಇದ್ದಾವೆ. ಈಗ ಅಧಿಕೃತವಾಗಿ ಎಂಟರ್ ಆದಂಗಷ್ಟೇ ಹೌತಿಗಳು. ಬಟ್ ಇದಕ್ಕಿಂತ ದೊಡ್ಡ ರಿಸ್ಕ್ ಇನ್ನೊಂದಿದೆ. ಹಾರ್ಮುಸ್ ಜಲಸಂಧಿ ಬಂದಾಗಿದೆ, ಒಳಗಡೆ ಸಿಕ್ಕಾಕೊಂಡಿರೋ ಹಡಗುಗಳು ಬರ್ತಾ ಇಲ್ಲ. 22% ಆಫ್ ಗ್ಲೋಬಲ್ ಆಯಿಲ್ ಬರೋದಲ್ಲಿಂದ ಎಲ್ಲ ಮಾತಾಡಿದ್ದೀವಿ ನಾವು ಇಷ್ಟು ದಿವಸ. ಅದು ಇರಾನಿನ ಕಾರಣಕ್ಕೆ. ಈಗ ಯಮನ್ ಅರ್ಥಾತ್ ಯಮನ್ನಲ್ಲಿರುವ ಹೌತಿಗಳ ಮನಸ್ಸು ಮಾಡಿದ್ರೆ ಬಾಬಲ್ ಮಂದೇಬ್ ಅನ್ನುವಂಥ ಇನ್ನೊಂದು ಸ್ಟ್ರೇಟ್ ನೋಡ್ತಾ ಇದ್ದೀರಲ್ಲಿ, ಇನ್ನೊಂದು ಸಂಧಿಯನ್ನು ನೋಡ್ತಾ ಇದ್ದೀರಿ. ಅದರ ಕುತ್ತಿಗೆ ಹಿಚಕ್ ಬಿಡ್ಬೋದು ಇವರು.
ಸ್ಟ್ರೇಟ್ ಆಫ್ ಹಾರ್ಮೂಸ್ ಜಲಸಂಧಿ ಅಟ್ಲೀಸ್ಟ್ ಒಂದು 32 ಕಿಲೋಮೀಟರ್ ಆರು ಅಗಲ ಇದೆ. ಅದಕ್ಕಿಂತ ಇರಿಕ್ಕಾದಂಥ ಜಲಸಂಧಿ ಇದು ಬಾಬ್ ಅಲ್ ಮಂದೇಬ್. ಎಷ್ಟಿದೆ? 26 ಕಿಲೋಮೀಟರ್ ಇದೆ. 186 ಮೀಟರ್ ಸರಾಸರಿ ಆಳ ಇದರದು. 50 ಕಿಲೋಮೀಟರ್ ಉದ್ದ ಇದೆ. 50 ಕಿಲೋಮೀಟರ್ ಅದು. ಯಮನ್ನಲ್ಲಿರುವ ಹೌತಿಗಳು ಇದನ್ನೇನಾದರೂ ಬಂದ್ ಮಾಡಿದ್ರೆ ಏನಾಗುತ್ತೆ? 1869 ನಂತರ ಇದಕ್ಕೊಂದು ಏಕಾಏಕಿ ವ್ಯಾಲ್ಯೂ ಬಂತು. ನಾವು ನಮ್ಮ ಹಿಸ್ಟ್ರಿ ಕ್ಲಾಸ್ನಲ್ಲಿ ಓದಿದ್ದೀವಿ. ಏನು? ಕಾನ್ಸ್ಟಂಟಿನೋಪಲ್ನ ಪತನದ ನಂತರ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕುವ ಅನಿವಾರ್ಯತೆ ಯುರೋಪಿಯನ್ ರಾಷ್ಟ್ರಗಳಿಗೆ ಬಂತು ಕಾನ್ಸ್ಟಂಟಿನೋಪಲ್ಲಿನ ಪತನದ ನಂತರ ಅಂತ. ಅಂದರೆ ಮುಂಚೆ ಲ್ಯಾಂಡ್ ರೂಟ್ ಮೂಲಕವೇ ವ್ಯಾಪಾರ ನಡೀತಾ ಇದ್ದು, ಕಾನ್ಸ್ಟಂಟಿನೋಪಲ್ ಪತನ ಆಯಿತು. ಅದಾದ ನಂತರ ಸಮುದ್ರದ ಮೂಲಕ ವ್ಯಾಪಾರ ಮಾಡುವ ಅನಿವಾರ್ಯತೆಗೆ ಬಂತು. ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೊಂದು ಸಮುದ್ರ ಮಾರ್ಗ ಹುಡುಕೋದಕ್ಕೆ ಸಾಹಸಿಗರನ್ನು ಹಡಗು ಕೊಟ್ಟು ಕಳಿಸೋದು. ಹೆಂಗಾರು ಮಾಡಿ ಭಾರತಕ್ಕೊಂದು ಸಮುದ್ರ ಮಾರ್ಗ ಹುಡುಕಿ, ಸಮುದ್ರದ ಮೂಲಕ ಭಾರತಕ್ಕೆ ಹೋಗೋದಕ್ಕೆ ದಾರಿ ಹುಡುಕಿ ಅಂತ. ಯಾಕೆ ಆ ಅನಿವಾರ್ಯತೆ ಏನಿತ್ತು? ಯಾಕೆ ಅಂದರೆ ಇದು ಚಿನ್ನದ ಮೊಟ್ಟೆ ಇಡೋ ಕೋಳಿಯಾಗಿತ್ತು, ಚಿನ್ನದ ಮೊಟ್ಟೆ ಇಡುವ ಹಕ್ಕಿಯಾಗಿತ್ತು ಭಾರತ. ಅಂದರೆ ಇಲ್ಲಿ ಐಶ್ವರ್ಯ ತುಂಬಿ ತುಳುಕ್ತಾ ಇತ್ತು, ಅದನ್ನು ತರಬೇಕಾಗಿತ್ತು ಅವ್ರಿಗೆ. ಅದರ ಭಾಗವಾಗಿ ಕೊಲಂಬಸ್ ಹೊರಟಿದ್ದು, ಆತ ಈಗಿನ ಅಮೇರಿಕಕ್ಕೆ ಹೋಗಿ ತಲುಪಿದ್ದು, ಅದನ್ನೇ ಭಾರತ ಅಂದ್ಕೊಂಡು ಅಲ್ಲಿದ್ದವ್ರಿಗೆ ರೆಡ್ ಇಂಡಿಯನ್ಸ್ ಅಂದಿದ್ದೆಲ್ಲ ಗೊತ್ತು. ಆಮೇಲೆ ವಾಸ್ಕೋಡಿಗಾಮನು ಬರ್ತಾನೆ. ವಾಸ್ಕೋಡಗಾಮ ಕೇಪ್ ಆಫ್ ಗುಡ್ ಹೋಪ್ ಹತ್ರ ಇದ್ದಾಗ ಭಾರತೀಯ ನಾವಿಕರ ಒಂದು ತಂಡ ಎಲ್ಲಿಗೆ ಹೋಗ್ತಿದೀಯ ಅಂದರೆ ನಾವು ಭಾರತಕ್ಕೆ ಹೋಗ್ತಿದ್ದೀನಿ ಅಂದಾಗ, ಬಾ ನಮ್ಮ ಹಿಂದಿಂದ ಅಂತ ಕರ್ಕೊಂಡು ಬಂದರು. ಆತ ಇಲ್ಲಿಗೆ ಬಂದ, ಕಲ್ಲಿಕೋಟೆಗೆ ಬಂದು ತಲುಪದ. ಅದೆಲ್ಲ ಇತಿಹಾಸದಲ್ಲಿ ಓದಿದ್ದೀವಿ. ಭಾರತಕ್ಕೂ ಇಡೀ ಯುರೋಪ್ಗೂ ಸಮುದ್ರ ಮಾರ್ಗದ ಮೂಲಕ ಆ ಸಮುದ್ರ ಮಾರ್ಗ ವಾಸ್ಕೋಡಗಾಮ ಕಂಡು ಹಿಡಿದಿದ್ದೇ ಫೈನಲ್ ಆಗಿತ್ತು. ಇಡೀ ಆಫ್ರಿಕಾ ಖಂಡವನ್ನು ಸುತ್ತಾಕೊಂಡು ಬಂದು ಅರಬ್ಬಿ ಸಮುದ್ರವನ್ನು ಪ್ರವೇಶಿಸಿ ಭಾರತಕ್ಕೆ ತಲುಪ್ತಾ ಇದ್ರು ಅವರು. ಅದಾದ ನಂತರ ಇನ್ನೊಂದು ಮಾರ್ಗ, ಶಾರ್ಟ್ಕಟ್ 19,000 ಕಿಲೋಮೀಟರ್ನ ಆಗ್ತಿತ್ತದು. ಇನ್ನೊಂದು ಮಾರ್ಗ, ಕಿಲೋಮೀಟರ್ ನನಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ, ಹೆಚ್ಚು ಕಡಿಮೆ ನಾನು ಹೇಳೋದು. ಇನ್ನೊಂದು ಮಾರ್ಗದ ಪ್ರಸ್ತಾಪ ಬಂತು. ಏನು? ಮೆಡಿಟರೇನಿಯನ್ ಸಮುದ್ರದ ಒಳಗೆ ಬಂದುಬಿಟ್ರೆ ಬರೀ 190 ಕಿಲೋಮೀಟರ್ ಲ್ಯಾಂಡ್ ಸಿಗುತ್ತೆ, ಅದು ಈಜಿಪ್ಟ್ನಲ್ಲಿ. ಅದಾದ ನಂತರ ರೆಡ್ ಸಿ ಬಂದುಬಿಡುತ್ತೆ, ಕೆಂಪು ಸಮುದ್ರ ಬರುತ್ತೆ. ಆ 190 ಕಿಲೋಮೀಟರನ್ನು ಅಗದು ಹಡಗು ಹೋಗುವಷ್ಟು ದೊಡ್ಡ ಕಾಲುವೆ ಮಾಡಿಬಿಟ್ರೆ ಭಾರತಕ್ಕೆ ತಲುಪೋದಕ್ಕೆ 7,000 ಕಿಲೋಮೀಟರ್ ಕಡಿಮೆ ಆಗುತ್ತೆ ಅಂತ ಶಾರ್ಟ್ಕಟ್ ಕಂಡುಹಿಡಿದ್ರು ಒಂದು. ಆವಾಗ ನಿರ್ಮಾಣವಾಗಿದ್ದು ಇದು ಸುಯೇಜ್ ಕಾಲುವೆ. ಭಾರತದಿಂದ ಯುರೋಪ್ಗೆ ಹೋಗುವುದಕ್ಕೆ ಸಮಯ, ಇಂಧನ ಎಲ್ಲವೂ ಕಡಿಮೆ ಆಗಿದ್ದು ಸುಯೇಜ್ ಕಾಲುವೆ ಆದಾಗ 1869 ಆಯ್ತಿದ್ದು. ಅದಾದ ನಂತರ ಬಹಳ ಬ್ಯುಸಿ ಸೀ ರೂಟ್ ಆಗಿಬಿಡ್ತಿದ್ದು. ಈಗ ಪ್ರಪಂಚದ 12% ಆಯಿಲ್ ಟ್ರೇಡ್ ನಡೆಯೋದು ಇಲ್ಲಿ. ಅಲ್ಲಿ 22% ಆಯಿಲ್ ಹೊರಗೆ ಬರುತ್ತೆ ಅಲ್ಲಿಂದ. 12% ಆಯಿಲ್ ದಾಟ್ಕೊಂಡು ಹೋಗೋದು ಈ ಬಾಬ್ ಅಲ್ ಮಂದೇಬ್ ಮೂಲಕ. 12% ಆಯಿಲ್ ಅಲ್ಲಿಂದ ಹೋಗುತ್ತೆ. ಅಲ್ಲಿಂದ ಮುಂದೆ ಹೋಗಿ ರೆಡ್ ಸಿಯನ್ನು ದಾಟ್ಕೊಂಡು ಸುಯೇಜ್ ಕೆನಾಲ್ಗೆ ಹೋಗ್ತಾರೆ. 190 ಕಿಲೋಮೀಟರ್ ಮ್ಯಾನ್ ಮೇಡ್ ಕೆನಾಲ್, ಅದು ಮನುಷ್ಯ ನಿರ್ಮಿತ. ದೊಡ್ಡ ಕಾಲುವೆ ತೋಡಿದ್ದಾರೆ ಈಜಿಪ್ಟ್ ಒಳಗೆ. ಅಲ್ಲಿಂದ 190 ಕಿಲೋಮೀಟರ್ ದಾಟ್ಕೊಂಡು ಹೋಗ್ಬಿಟ್ರೆ ಮೆಡಿಟರೇನಿಯನ್ ಸಮುದ್ರ. ಹಾಗೆ ಲೆಫ್ಟಿಗೆ ತಗೊಂಡ್ರೆ ಯುರೋಪಿಗೆ ಟಚ್ ಆಗಿಬಿಡ್ತಾರೆ ಅಂತ. ಅಕಸ್ಮಾತ್ ಹೌತಿಗಳೇನಾದರೂ ಬಾಬ್ ಅಲ್ ಮಂದೇಬನ್ನು ಬಂದ್ ಮಾಡ್ತೀವಿ ಅಂತ ಹೊರಟ್ರೆ ಈ 12% ಟ್ರೇಡ್ ಮೇಲೂ ಸಮಸ್ಯೆ ಬರುತ್ತೆ. ಅಷ್ಟೆಲ್ಲ ಧೈರ್ಯ ಅವರು ಮಾಡಲಿಕ್ಕಿಲ್ಲ. ದಿನಕ್ಕೆ ಒಂದು 50 ಶಿಪ್ಗಳು ದಾಟ್ಕೊಂಡು ಬರ್ತವೆ ಆ ಭಾಗದಲ್ಲಿ, ಹೋಗೋದು ಬರೋದು. ನಿಮಗೆ ನೆನಪಿರಬೇಕು, ಈಗೊಂದು 4 ವರ್ಷ ಆಯಿತಾ, 5 ವರ್ಷ ಆಯಿತಾ, ಎವರ್ ಗಿವನ್ ಅನ್ನುವಂಥ ಒಂದು ಹಡಗು ಸಿಕ್ಕಾಕೊಂಡಿತ್ತು, ಬ್ಲಾಕ್ ಆಗಿಬಿಟ್ಟಿತ್ತು. ಅದು ಸುಯೇಜ್ ಕೆನಾಲ್ನಲ್ಲಿ. ಆ ಹಡಗು ಸುಯೇಜ್ ಕೆನಾಲ್ನಿಂದ ಕ್ಲಿಯರ್ ಆಗೋ ತನಕ ಇಡೀ ವ್ಯಾಪಾರಕ್ಕೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅಂತ ನೋಡಿ. ಎಂಥ ಟೈಟ್ ಜಾಗದಲ್ಲಿದೆ ಅದು ಬಾಬ್ ಅಲ್ ಮಂದೇಬ್. ಹೌತಿಗಳೇನಾದರೂ ಇದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಹೊರಟ್ರೆ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅವರಂತೂ ಘೋಷಣೆ ಮಾಡಿದ್ದಾರೆ, ಈಗ ನಾವು ಯುದ್ಧಕ್ಕೆ ಬಂದುಬಿಟ್ಟಿದ್ದೀವಿ ಅಂತ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.